ಇಲ್ಲಿ ನೋಡ್ರಿ ಸ್ನೇಹಿತರೆ ಟ್ರೈನ್, ಇಲ್ಲಿ ನೋಡ್ರಿ ಟ್ರೈನ್ ಹೊಂಟತಿ. ಕಾಲ ಮಳೆ ಆಗದೇ ಇದ್ದಾಗ ಈ ರೀತಿ ಮನೆ ತಿರುಗಾಡ್ತಿದ್ದಾರ್ರಿ. ಗುರ್ಚಿ ಅಂತೇಳಿ ಹಾಕೊಂಡು ಅವ್ರ ಮೇಲೆ ನೀರು ಹಾಕಿಕೊಂಡು ಮನೆ ತಿರುಗಾಡ್ತಿದ್ದಾರೆ. ಇದು ಸಾಂಪ್ರದಾಯ ಮೊದಲಿತ್ತು, ಇತ್ತೀಚಲಾಗಿ ಹೋಗ್ಬಿಟ್ಟದ್ರಿ ಸಾಂಪ್ರದಾಯ. ಗರ್ದಿ ಗಮ್ಮಟ್ಟು ನೋಡೋದಕ್ಕಿಂತ ಅವಾಗ ಹಳ್ಳಿ ಒಳಗೆ ಮಾಡ್ತಿದ್ದೀರಿ. ಏನು ಇದೊಂದು ಸಿನಿಮಾ ಇದ್ದಂಗೆ ರೀ ಹಳ್ಳಿ ಒಳಗೆ. ಅದಕ್ಕೆ ಹಳ್ಳಿಯಾಗ ಏನು ಮಾಡ್ತೀವಿ, ಗ್ರಾಮೀಣ ಭಾಗದಾಗ ಎಲ್ಲರೂ ಈಗ ಹಿಂಗೆ ಕೊಟ್ಟು ₹1 50 ಪೈಸೆ ಕೊಟ್ಟು ಹಿಂಗೆ ಗರ್ದಿ ಗಮ್ಮಟ್ಟು ನೋಡ್ತಿದ್ದಾರೆ ರೀ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ರೀ ಯಾವುದಪ್ಪ ವಿಡಿಯೋ ಅಂದ್ರೆ ರೀ ಕನ್ನೇರಿ ಮಠ ನೋಡ್ರಿ ಸ್ನೇಹಿತರೆ. ಇದು ನಮ್ಮ ಕೊಲ್ಹಾಪುರ ಪ್ರವಾಸದ ಕೊಲ್ಹಾಪುರ ಟ್ರಿಪ್ದ ಭಾಗ 3 ರೀ ಇವತ್ತು ಸ್ನೇಹಿತರೆ ವಿಡಿಯೋ. ಈ ವಿಡಿಯೋ ನೀವು ವೀಕ್ಷಣೆ ಮಾಡ್ಕೊತ ಮೊದಲ ಯಾರು ಎಂತರ ನಮ್ಮ ಇದನ್ರಿ ಕೊಲ್ಹಾಪುರ ಟ್ರಿಪ್ ಭಾಗ 1 ಭಾಗ 2 ಯಾರು ವೀಕ್ಷಣೆ ಮಾಡಿಲ್ಲ, ಮೊದಲು ಆ ವಿಡಿಯೋನ ವೀಕ್ಷಣೆ ಮಾಡಿಕೊಂಡು ನಂತರ ಈ ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ. ಅಂದಾಗೇನೈತಿ ವಿಡಿಯೋ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ನೀವು ಏನಾದರೂ ನಮ್ಮ ಚಾನಲ್ ಹೊಸದಾಗಿದ್ದರೆ ಮೊದಲು ನಮ್ಮ ಚಾನಲ್ಗೆ ಎಂತರ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಬರ್ರಿ ಸ್ನೇಹಿತರೆ, ಇವತ್ತಿನ ಕೊಲ್ಹಾಪುರ ಟ್ರಿಪ್ದ ಭಾಗ 3ರ ವಿಡಿಯೋನ ವೀಕ್ಷಣೆ ಮಾಡೋಣ ಅಂತ ಬನ್ನಿ ಸ್ನೇಹಿತರೆ. ಎತ್ತು ಗಾಡಿ ಅಂತ ನಾ ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ಅದ ಇದು ಎತ್ತು ಗಾಡಿ, ಎತ್ತಿನ ಗಾಡಿ. ಇದು ಯಾವ ಪ್ಲೇಸ್ ಮಂಗ್ಯಾನ ಮಡಿ, ಮಂಗ್ಯ ಮತ್ತು ಮಂಗ್ಯಾನ ಮಡಿ, ಮಂಗ್ಯ ಮತ್ತು ಮಂಗ್ಯಾನ ಮಡಿ. ಹಂಗ ಹಿಂದ ಆಡ್ ಕಡ್ಕೋತ ನೀರ್ ಕಳುವ ದೃಶ್ಯ ಹಳ್ಳಿ ಈ ರಾಜ ಮನೆತನದು ನಂದೆ, ಬೇರೆ ಯಾವುದು ಅಲ್ಲ ನೋಡಿ. ಇದು ಹಳ್ಳಿ ಮನೆತನದ ಮನೆ, ಲಂಬಾಣಿ ಮನೆ. ಲಂಬಾಣಿ ಯಾರು? ಯಾರ ಅಲ್ಲಿ ಕಟ್ಗಿತಾರ ಲಂಬಾಣಿ ಸ್ನೇಹಿತರೆ. ಸ್ನೇಹಿತರೆ ನೋಡ್ರಿ, ಲಂಬಾಣಿ ಮನೆ ಅಂತ. ಮತ್ತೆ ಇದಕ್ಕೇನಂತಾರೆ ಇಂಗ್ಲೀಷ್ನಾಗ, ಇದನ್ನಂತಾರೆ ಏನಂತಾರೆ ಇದ್ರಿ ಲಂಬಾಣಿ. ಲಂಬಾಣಿ ಕಟ್ಟಿಗಿರಿ, ಕಟ್ಟಿಗೆ ಹೊಡ್ಕೊಂಡು ಹೊತ್ಕೊಂಡು ಬರೋರು ಲಂಬಾಣಿ. ಲಂಬಾಣಿ ಅಂತಾರೆ. ಆಡು ಅಲ್ಲಿ ಚಲ್ಲಿ ಕಾಯಿಸಕತ್ತಾರ ನೋಡ್ರಿ, ಚಲ್ಲಿ ಕಾಯಿಸುವುದು. ಇದು ಸಂಗ್ರಾಣಿ ಕಲ್ಲು ಎತ್ತುವುದು, ಸಂಗ್ರಾಣಿ ಕಲ್ಲು ಎತ್ತುವುದು. ಇವು ಭಾಳ ಅಜ್ಜಿರ್ತಾವ್ರಿ ಹಳ್ಳಿ ನೋಡ್ರಿ. ಚಳಿ ಕಾಯಿಸೋದು ಈಗ ಬೇಸಿಗೆ ತಂಪಿರುತ್ತಲ್ಲ, ಚಳಿಗಾಲದಾಗ ಮಾರ್ನಿಂಗ್ದಾಗ ಏನಂತ ಈ ರೀತಿ ಗ್ರಾಮೀಣ ಭಾಗ ಈ ರೀತಿ ಇದು ಮಾಡ್ಕೋತಾರೆ, ಚಳಿ ಕಾಯಿಸ್ಕೋತಾರೆ. ಇಲ್ಲಿ ನೋಡ್ರಿ ಮಂಗೆ ಎತ್ಕೊಂಡ್ಬರತ್ತಾನ. ಗಾಡಿ ಓಡಿಸುವ ಆಟ ಹನುಮಂತನ ಗುಡಿ ರೀ ಇದು ನೋಡ್ರಿ. ಹಿಂದಕ್ಕಿನ ಕಾಲೊಳಗೆ ಅಂತ ಗ್ರಾಮೀಣ ಭಾಗದ ಯಾವ ರೀತಿ ಇರ್ತಿದ್ರು ಅದನ್ನು ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಯಾರ. ಇಲ್ಲಿ ವಾಸುದೇವರು, ಇದು ಸೋಮಾರ ಕಟ್ಟೆ ಸುಣ್ಣದ ಬಟ್ಟೆ. ಚಿಕ್ಕ ಮಕ್ಕಳು ಬಗ್ರಿ ಆಡೋದ್ರಿ ಇದು. ನೋಡ್ರಿ, ಸ್ವಾವಲಂಬಿ ಗ್ರಾಮ ಜೀವನಕ್ಕೆ ಹಾರ್ದಿಕ ಸ್ವಾಗತ. ಇನ್ನು ಮುಂದೆ ಏನೈತಿ ಜೀವನ ಯಾವ ರೀತಿ ಮಾಡ್ತಾರೆ ಅದನ್ನು ಸ್ವಾವಲಂಬಿ ಗ್ರಾಮ ಅಂದ್ರೆ ಅವ್ರ ಸ್ವಂತ ಇದ್ರೊಳಗೆ ಯಾವ ರೀತಿ ಜೀವನ ಮಾಡ್ತಾರೆ ಅದನ್ನ ಇಲ್ಲಿ ಗುರ್ತು ಬರುತ್ತೆ ಇದು ಮಾಡಿ ತೋರಿಸ್ಯಾರ. ಬರ್ರಿ ನೋಡಿ ವೀಕ್ಷಣೆ ಮಾಡೋಣ ಅಂತ. ಸ್ವಾವಲಂಬಿ ಗ್ರಾಮ ಜೀವನಕ್ಕೆ ಹಾರ್ದಿಕ ಸ್ವಾಗತ ಎಲ್ಲರಿಗೂ. ಮಂದಿರ ಅವಾಗಿನ ಕಾಲದ ಮಳೆ ಆಗದೇ ಇದ್ದಾಗ ಈ ರೀತಿ ಮನೆ ತಿರುಗಾಡ್ತಿದ್ದಾರ್ರಿ. ಗುರ್ಚಿ ಅಂತೇಳಿ ಹಾಕೊಂಡು ಅವ್ರ ಮೇಲೆ ನೀರು ಹಾಕಿಕೊಂಡು ಮನೆ ತಿರುಗಾಡ್ತಿದ್ದಾರೆ. ಇದು ಸಾಂಪ್ರದಾಯ ಮೊದಲಿತ್ತು, ಇತ್ತೀಚಲಾಗಿ ಹೋಗ್ಬಿಟ್ಟದ್ರಿ ಸಾಂಪ್ರದಾಯ.
ಹಳ್ಳಿ ಒಳಗೆ ಮಾಡ್ತಿದ್ದೀವಿ ಏನು ಇದೊಂದು ಸಿನಿಮಾ ಇದ್ದಂಗೆ ರೀ ಹಳ್ಳಿ ಒಳಗೆ. ಅದಕ್ಕೆ ಹಳ್ಳಿಯಾಗ ಏನು ಮಾಡ್ತೀವಿ, ಗ್ರಾಮೀಣ ಭಾಗದಾಗ ಎಲ್ಲರಿಗೆ ಹಿಂಗೆ ಕೊಟ್ಟು ₹1 ಅದನ್ನ 50 ಪೈಸೆ ಕೊಟ್ಟು ಹಿಂಗೆ ಗರ್ದಿ ಗಮ್ಮಟ್ಟು ನೋಡ್ತಿದ್ದಾರೆ ರೀ. ಈಗೆಲ್ಲ ಹೋಗ್ಬಿಟ್ಟಾವ್ರಿ ಇವು. ಗರ್ದಿ ಗಮ್ಮಟ್ ಅಂದ್ರೆ ಏನಿರುತ್ತೆ ಒಳಗದ್ರಾಗ? ಚಿತ್ರಗಳು ಇರ್ತಾವೆ, ಗರ್ದಿ ಗಮ್ಮಟ್ಟು ಎತ್ತರ ಚಿತ್ರ ಏನದು? ರಾಜಕೀಯ ಅವು ಇವು ಎಲ್ಲ. ಹಾಂ. ಆಮೇಲೆ ಅದ್ರ ದೊಡ್ಡ ದೊಡ್ಡ ಇದು ಇರ್ತಾವೆ, ಇತಿಹಾಸದ್ದು ನೋಡ್ತಕ್ಕಂಥ ಸ್ಥಳಗಳು ಇರ್ತಾವೆ. ಇಲ್ಲಿ ನೋಡ್ರಿ, ಕುಂಟಾಪಿಲ್ಲಿ ಆಟ. ಬಿಸಿಲು ಬಿಡಿ ಹತ್ತಿ ಸರಿ ಕಾಣಲ್ಲ. ಇದೇನಿದೆ? ಪಾಠಶಾಲೆ ಅಂದ್ರೆ ಗುಡಿಯಲ್ಲಿ. ಸ್ನೇಹಿತರೆ ನೋಡ್ರಿ, ಗ್ರಾಮೀಣ ಭಾಗದಾಗ ಯಾವ ರೀತಿ ಮನೆ ಇರುತ್ತೆ, ಈ ಒಳಗಡೆ ಏನೇನು ಇರುತ್ತೆ ಎಂಬುದನ್ನ ಪೂರ್ತಿ ಕ್ಲಿಯರ್ ಆಗಿ ಇದು ಮಾಡಿದ್ವಿ. ತೆಂಗಿನಕಾಯಿ ಸುರಿಯೋದು ಇಲ್ಲಿ ಒಳಗಡೆ ಏನೇನಿರುತ್ತೆ ತೋರಿಸ್ತೀನಿ. ಅಲ್ಲಿ ನೋಡಿ ನಾಯಿ ಮರಿಗಳು ಹೆಂಗ ತಗೋರಿ ಜಾಕ ಮಾಡ್ತಾರೆ, ಪಾಪು ಜಾಕ ಮಾಡ್ತಾರೆ. ಈ ನೋಡ್ರಿ, ಪಾಪಗೆ ಸ್ನಾನ ಮಾಡಿಸಾಕತ್ತಾರ. ಗ್ರಾಮೀಣ ಭಾಗದ ಮನೆಗಳು ಯಾವ ರೀತಿ ಇರುತ್ತೆ, ಯಾವ ರೀತಿ ಇದು ಮಾಡ್ತಾರೋ ಕ್ಲಿಯರ್ ಆಗಿ ತೋರಿಸ್ಯಾರ ಇಲ್ಲಿ. ನೋಡಿ ಸ್ನೇಹಿತರೆ, ಮನೆ ಯಾವ ರೀತಿ ಐತಿ ಪೂರ್ತಿ. ಇದು ನೋಡ್ರಿ, ಬಾಣಂತಿ ಓಣಿರಿ. ಇದು ಬಾಣಂತಿ ಕೋಣೆ. ಈಗ ಒಳಗೆ ಎಂಟ್ರಿ ಆದ ತಕ್ಷಣ ನೋಡ್ರಿ ಬಾಣಂತಿ ಕೋಣೆ. ಈಗ ಬಾಣಂತಿ ಕೋಣೆ ಅಂತ ಸಪ್ರೇಟಾಗಿ ಈ ರೀತಿ ಇರ್ತಿತ್ತು ಅವಳು. ಇಲ್ಲಿ ನೋಡ್ರಿ, ಈ ಕಡೆ ಎಲ್ಲ ಬುಟ್ಟಿ ಹಣ್ಣು ಇರ್ತಾರೆ ಇಲ್ಲಿ. ಈಗ ಬುಟ್ಟಿ ಹಣ್ಣಿತಾರೆ. ಇಷ್ಟೊಟ್ಟು ನಾನು ನಿಮ್ಗೆ ತೋರಿಸಿದ್ದೇನೆ ಅಂತ ಸ್ನೇಹಿತರೆ. ಇದು ನೋಡ್ರಿ ಕೊಂಕಣದ ಮನೆ ಅಂತಾರೆ. ಈಗ ಆ ಕಡೆಯಿಂದ ಹಿಂದೆ ಬ್ಯಾಕ್ ಸೈಡಿಂದ ನಿಮ್ಗೆ ಅಂತ ಮುಂದ್ಗಡೆ ಬಂದು ನಾನು ನಿಮ್ಗೆ ತೋರಿಸಿನಿ. ಇದನ್ನ ಕೊಂಕಣದ ಮನೆ ಇರೋದು. 15 ದಿನ ಆಟ ಆಡ್ತಿದ್ರು. ಉಗಾದಿ ಆದ್ಮೇಲೆ ಇದು ಗೊತ್ತಲ್ಲ, ಏನು ಮಾಡಲಿ ಕುರುಗೊಡ್ತಾರ ಇಲ್ಲಿ ಸ್ನೇಹಿತರು. ನೋಡ್ರಿ ನಮ್ಮ ಉದಯ್ ಅದಕ್ಕೆ ನೋಡ್ರಿ ಸ್ನೇಹಿತರೆ, ನಮ್ಮ ಉದಯ್ ನೋಡ್ರಿ ಯಾವ ಟೈಪ್ ಕಾಣಕತ್ತಾನ ನೋಡ್ರಿಗ. ಉದಯ್ ಹೋಗಿ ಹುಡುಗಿ ಆಗ್ಬಿಟ್ಟನ್ರಿ ನೋಡಿದ್ರೆ ಸ್ನೇಹಿತರೆ.
ಇದು ಏನಂದ್ರೆ ಸ್ನೇಹಿತರೆ, ಇಲ್ಲಿ ಪಾಲ್ಕಿ ಉತ್ಸವ ಈ ರೀತಿ ಇದು ಮಾಡತ್ತಿ ಹೊಂಟೈತಿ. ಅದ್ರ ಮುಂದಿನೈತಿ ಈ ರೀತಿ ನೋಡ್ರಿ ಸನ್ನಿವೇಶ ನೋಡ್ರಿ ಯಾವ ರೀತಿ ಒಂದು ಪಾಲ್ಕಿ ಉತ್ಸವ ಗ್ರಾಮೀಣ ಭಾಗದಾಗ, ಒಂದು ಪಾಲ್ಕಿ ಉತ್ಸವ ಏನಂತಾರೆ ಗ್ರಾಮೀಣ ಭಾಗದಾಗ ಹೋಗೋ ಮುಂದೆ ಯಾವ ರೀತಿ ಅಂತ ತಯಾರು ನಡೆಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ, ಇಲ್ಲಿ ಸಂಪೂರ್ಣವಾಗಿ ಪೂರ್ತಿ ಇದು ಮಾಡಿ ಸ್ನೇಹಿತರೆ ಅಂತ ತೋರಿಸ್ಯಾರೀಗ. ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸಿದ್ದೆ ನಾನು. ನೋಡ್ರಿ ನೋಡ್ರಿ ಅಜ್ಜ ಕೂತಾರಲ್ಲಿ, ಅಜ್ಜ ಏನೋ ಮಾಡತ್ತ ನೋಡ್ರಿ. ಸ್ನೇಹಿತರಿದು ಗ್ರಾಮೀಣ ಭಾಗದ ಏನಂತ ಜಾತ್ರೆದಾಗ ಯಾವ ರೀತಿ ತೇರು ಎಳಿತಾರೋ ಅದನ್ನ ಇಲ್ಲಿ ಸಂಪೂರ್ಣವಾಗಿ ಎಂತ ಕಲಾಕೃತಿ ಒಳಗೆ ವೀಕ್ಷಣೆ ಇದು ಮಾಡಿರಿ. ಇದೆಲ್ಲ ಪೂರ್ತಿ ತೇರು ಎಳಿದ್ರಿ. ಇದು ಇಲ್ಲಿ ನೋಡ್ರಿ ಡೋಳು ಬಾರಿಸಿದ್ರಿ ರೀತಿ ನೋಡಿ ಸ್ನೇಹಿತರೆ. ನೋಡ್ರಿ ಕ್ಲಿಯರ್ ನಾನು ನಮ್ಗೆ ಈ ಥರ ತೋರಿಸ್ತಾ ಹೋಗ್ತೀನತ್ತ ನೋಡಿ ಸ್ನೇಹಿತರೆ. ನೋಡ್ರಿ ಇವೆಲ್ಲ ನೋಡತ್ರ ನಿಜವಾಗ್ಲೂ ಇದೇ ರೀತಿ ಆಗ್ತಾ ಇದ್ರೆ ಅನಿಸ್ತೈತಿ, ನಡೀತಾ ಇದ್ದೇನೆ ಅನಿಸ್ತೈತಿ ಪುರಾಗಿ ನೋಡ್ರಿ. ಸ್ವಲ್ಪ ಬಿಸಿಲೈತ್ರಿ, ಹಿಂಗಾಗಿ ಸ್ವಲ್ಪ ಕ್ಲಿಯರಿಟಿ ಕಡಿಮೆ ಆಗ್ಬೋದು. ಈ ಕಡೆ ನೋಡ್ರಿ ಉದಯ, ಈ ಕಡೆ ನೋಡ್ರಿ ಕಲಾಕೃತಿಗಳು ಯಾವ ಇರ್ತಿದ್ದಾವೆ. ಈ ಕಡೆ ಉದಯ ನೋಡ್ರಿ ಅವನಿಗೆ ಅಂತ ಫೋಟೋ ಹೊಡ್ಯಾಕೆ ಹಚ್ಚಿನ್ರಿ ಕಡೆ. ಈ ಕಡೆ ಎಲ್ಲ ಸಂಪೂರ್ಣವಾಗಿ ನೋಡ್ರಿ ಹಾಯ್ ಮಾಡ್ತಾನೆ. ಈಗ ನನ್ನ ಮೊಬೈಲ್ ಚಾರ್ಜ್ ಇಳಿತ್ರಿ, ಅದಕ್ಕೆ ಅವನಿಗೆ ಈ ಕಡೆ ಫೋಟೋ ಹೊಡ್ಕೊತ ಬಾರಪ್ಪ, ಈ ಕಡೆ ನಾನು ವೀಡಿಯೋ ಮಾಡ್ಕೊಂಡು ಬರ್ತೀನಂತ ಆ ಕಡೆ ಸೈಡ್ ನಿಂತು ಫೋಟೋ ಹೊಡ್ಯಾಕೆ ಹಚ್ಚಿನ್ರಿ ಅವನಿಗೆ. ನೋಡ್ರಿ ನಮ್ಮ ಕ್ಯಾಮ್ರಾಮನ್ ನೋಡ್ರಿ, ಹಾಯ್ ಕ್ಯಾಮ್ರಾಮ್ಯಾನ್. ನೋಡ್ರಿ ನಮ್ಮ ಕ್ಯಾಮ್ರಾಮನ್ ನೋಡ್ರಿ ಯಾವ ರೀತಿ ತಯಾರಿಗೆ ನೋಡ್ರಿ ನಮ್ಮ ಕ್ಯಾಮ್ರಾಮನ್ ನೋಡ್ರಿ ಹೆಂಗೆ ಫೋಟೋ ಹೊಡ್ಕೊತ ತಿರುಗಾಡತ್ತಾರಲ್ಲ. ಇದು ನೋಡ್ರಿ ತೆಂಗಿನಕಾಯಿ ಸುಲಿಯೋದು. ಜಿಲೇಬಿ ಬಜ್ಜಿ ಎಷ್ಟು ರೂಪಾಯಿ ಕೊಂದ್ರಿ? ಜಿಲೇಬಿ ರೀ 10 ರೂಪಾಯಿ ಪ್ಲೇಟ್, ಬಜ್ಜಿ ರೀ ಅದು 10 ರೂಪಾಯಿ ಪ್ಲೇಟ್. ಯಾರ್ಯಾರು ಬೇಕು ಬರ್ರಿ, ಜಿಲೇಬಿ ಬಜ್ಜಿ ಎಲ್ಲ ಕೊಡ್ತಿರ್ತ. ಬಳಿ ಎಷ್ಟು ರೂಪಾಯಿ ಕೊಂದ್ರಿ? ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಬಳಿ ಎಷ್ಟ್ರಿ? ಬಳೆಗಾರ ಹೋಗಿ ಬಾನಂತವರಿಗೆ. ಬಳಿ ಎಷ್ಟ್ರಿ ಅಂತ ನಾ ಕೇಳಾಕತ್ತೀನಿ. ಬಳಿ ಗೊತ್ತಿಲ್ಲ ರೇಟ್ ನನಗೆ, ಅವ್ರಿಗೆ ಕೇಳ್ಬೇಕ. ಕೇಳೋಣ. ಇಲ್ಲಿ ಬಾಂಡಿಗಳು ಮಾಡತ್ತಾರ ನೋಡ್ರಿ, ಪಾತ್ರೆಗಳು ಮಾಡುವ ಅಂಗಡಿ. ಪಾತ್ರೆ ಮಾರೋದಿಲ್ಲ ಇಲ್ಲಿ ಏನೋ ಲಗೇಜ್ ಮಾಡುವ ಅಂಗಡಿ, ಪೆಟ್ಟಿಗೆ ಲಗೇಜ್ ಅನ್ನ. ಇಲ್ಲಿ ಫೋಟೋ ಗೀಟೋ ಮಾಡಿ ಕೊಡ್ತಾರೆ. ಇದು ಮತ್ತೆ ಆಟಿ ಗೊಂಬಿ ಸಾಮಾನ, ಅಡಿಗೆ ಸಾಮಾನ. ಇಲ್ಲಿ ಮತ್ತೆ ಇಲ್ಲಿ ತಿನ್ನಾಕ ಮಿಠಾಯಿ ಜಾತ್ರೆ ಇದಲ್ಲ ತಮ್ಮ, ಇವೆಲ್ಲ ಈ ಕಡೆ ತೇಡಿರ್ತಾವ ನೋಡ್ರಿ ಬೇಕಾದ್ರೆ ಇಲ್ಲೇ ತೇಡದ ಜಾತ್ರೆ ತೇಡ ನೋಡ್ರಿ, ಇಲ್ಲಿ ತೇಡ ಇಲ್ಲೇ ಕಾಣಿಸ್ತದ. ಇಲ್ಲಿ ವೀರಭದ್ರಂದು ಅದು ಇದನ್ನ ಮುಖವಾಡ. ಈಗೆಲ್ಲ ತಿರುಗಾಡಿ ಬಂದ್ರಿ. ಈಗ ಗೌಡ್ರ ಮನೆಗೆ ಹೋಗ್ರಿ. ನೋಡ್ರಿ ಯಾರೋ ಕರೆಯಾಕತ್ತಾರ ನಮಗೆ. ಗ್ರಾಮೀಣ ಭಾಗದಾಗ ಯಾವ ರೀತಿ ಇರ್ತಾವ ಒಂದ್ಸತಿ ಗೌಡರ ಮನೆ ಹೇಗೆ ಇರ್ತದೆ. ಗೌಡ್ರ ಮನೆಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ನೋಡಿ ಸ್ನೇಹಿತರೆ ಗೌಡ್ರ ಮನೆ ಯಾವ ರೀತಿ ಐತಿ ನೋಡ್ರಿ. ಈ ಕಡೆ ದನದ ಕೊಟ್ಟಿಗೆ ಕಟ್ತಮ್ಮ, ದನ ಎಮ್ಮಿ ದನದ ದನಗಳನ್ನು ಪಾಸಿಟಿವ್ ಇರ್ತಾವ, ಪಾಸಿಟಿವ್. ನಾ ಎಲ್ಲ ಕಡೆ ಹೊಡಿಯಾಕತ್ತೀನಿ. ಪಾಸಿಟಿವ್ ಇರ್ತಾವ. ಇಲ್ಲಿ ಗೌಡರ ನೋಡ್ರಿ, ಗೌಡ ಕೂತಾನ. ಗೌಡ್ರು ಕೂತಾರಲ್ಲಿ ಗೌಡ್ರು.
ನೋಡ್ರಿ ಇಲ್ಲಿ ಕುಟ್ಟಾಕತ್ತಾರ, ಇಲ್ಲಿ ಬಿಸಾಕತ್ತಾರ, ಅಲ್ಲಿ ಕುಟ್ಟಾಕತ್ತಾರ, ಇಲ್ಲಿ ಬಿಸಾತಾರ. ನೋಡ್ರಿ ಮ್ಯಾಗ ಇಡ್ತಾರೆ ದೇವರ ಕೋಣೆ. ದೇವರ ಕೋಣೆ. ಮಜ್ಜಿಗೆ ಕಡಿಯೋದು ಸ್ನೇಹಿತರೆ, ಮಜ್ಜಿಗೆ ಕಡಿ ನೋಡ್ರಿ. ನೋಡ್ರಿ ಮಜ್ಜಿಗೆ ಕಡಿಯಾಕತ್ತಾರ. ಗೌರ ಮನೆಗೆ ಯಾವ ರೀತಿ ಮಜ್ಜಿಗೆ ಇದು ಮಾಡ್ತಾರೆ ಪೂರ್ತಿ ಕಳಾ ಕೊಡ್ತಿರೋದು ನಿಮ್ಗೆ ಇದು ಪೂರ್ತಿ ತೋರಿಸ್ಯಾರ. ಇದನ್ನ ಅಡಿಗೆ ಕೋಟಿ ಮಂಗೆ ಆಯ್ತಲ್ಲ ಅಲ್ಲಿ ಮಂಗ್ಯಾಳ ಬೆಕ್ಕದು ಬೇಕಂತ. ಅಡಿಗೆ ಕೊಂಡ್ರಿ ಇದು ರೊಟ್ಟಿ ನೋಡ್ರಿ. ಹುಡುಗಿ ಹಂಗೆ ಇಂತಿನ ರೊಟ್ಟಿ ತಿನ್ನತ್ತಿ, ರೊಟ್ಟಿ ಮಾಡತ್ತಾರ ಅವರು ಗೌಡ್ತಿ ಬಾಯಿ. ಟ್ರೈನ್ ಚಾಲೋ ಆತ್ರಿ. ಇಲ್ಲಿ ನೋಡ್ರಿ ಸ್ನೇಹಿತರೆ ಟ್ರೈನ, ಇಲ್ಲಿ ನೋಡ್ರಿ ಟ್ರೈನ ಹೊಂಟತಿ. ಟ್ರೈನ್ ಹೊಂಟ್ರಿ, ಟ್ರೈನಾಗ ರೀ ಬರ್ರಿ ಹೋಗೋಣ. ಚೆನ್ನೈ ಎಕ್ಸ್ಪ್ರೆಸ್, ಚೆನ್ನೈ ಎಕ್ಸ್ಪ್ರೆಸ್ ರೈಲ್ವೆ ಸ್ಟೇಷನ್. ಹೆಂಗೆ ಟ್ರೈನ್ ಚಲೋ ಮಸ್ತ್ ಐತಿ. ಸ್ನೇಹಿತರೆ, ಈ ಕೊಲ್ಹಾಪುರ ಪ್ರವಾಸದ ಯಂತ್ರ 3 ಭಾಗಗಳು ಇಲ್ಲಿಗೆ ಮುಕ್ತಾಯವಾಯಿತು ಸ್ನೇಹಿತರೆ. ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯಿತು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ ಹೊಸ್ತಾ ಬಂದ್ರೆ ಯಂತ್ರ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.